ಪೇರೆಂಟ್ಸ್ ಜೊತೆ ಸ್ವಲ್ಪ ಒಳ್ಳೆ ಮಾತಾಡಬೇಕು. ನೀವು ಬಂದಾಗ ರೂಡಾಗಿ ಮಾತಾಡಬಾರ್ದು ಅವ್ರಿಗೆ, ಆಯಿತಾ? ನಮ್ಮ ನಾಲಿಗೆ ನಮ್ಮ ಸಂಸ್ಕಾರ ತೋರಿಸ್ತದೆ ಅಂತ ಹೇಳ್ತಾರೆ, ಹೌದಾ? ನಾವು ಆಡೋಂಥ ಭಾಷೆ ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ ಅಂತ ತೋರಿಸ್ತದೆ. ಹಾಗಾಗಿ ನೀವು ಒಳ್ಳೆ ಮಾತಾಡಿ. ಬಂದವರಿಗೆ ಒಂದು ಪ್ರೊಫೆಷನಲಿಸಮ್ ಇರಬೇಕು. ಡ್ರೈವರು ಅಂತ ಯಾರು ನಿಮ್ಮನ್ನ ಕೀಳಾಗಿ ಕೆಳಮಟ್ಟದಲ್ಲಿ ನೋಡೋಲ್ಲ. ನಿಮ್ಮಲ್ಲೂ ಭಾಳಷ್ಟು ಜನ ವಿದ್ಯಾವಂತರು ಇರ್ತೀರಿ. ಸೊ ನಿಮ್ಮಲ್ಲಿ ಒಂದು ಪಾಸಿಟಿವ್ ಮತ್ತು ರೆಸ್ಪೆಕ್ಟ್ಫುಲ್ ಒಂದು ಇದು ಇರಬೇಕು, ನಿಮ್ಮಲ್ಲಿ ಅಪ್ರೋಚ್ ಇರಬೇಕು, ಪಾಸಿಟಿವ್ ಅಪ್ರೋಚ್ ಇರಬೇಕು. ಸಕಾರಾತ್ಮಕವಾಗಿ ಮಾತಾಡಿ, ಬಿಡ ಅದೇನಾಯ್ತದೆ ಇದೇನಾಯ್ತದೆ ಹಿಂಗಾಗುತ್ತೆ ಅಂತ. ಇಂಪಾರ್ಟೆಂಟ್ ಒಂದು 3-4 ಇದೆ. ನಿಮ್ಮ ಅಟೆಂಡ್ ಇರಬೇಕು, ನಿಮ್ಮ ಬಿಹೇವಿಯರ್ ಸರಿ ಇರಬೇಕು, ಮಕ್ಕಳು ಕೂರಿಸ್ಬೇಕು. ಈಗ ಶಿರಾದಲ್ಲಿ ಒಂದು ಕಂಪ್ಲೇಂಟ್ ಏನಂತಂದರೆ, ತುಂಬ ವಾಟ್ಸಪ್ ಕಂಪ್ಲೇಂಟ್ಗಳಿದ್ದಾವೆ, ನಮ್ಗೆ ಬಂದಿದ್ದಾವೆ, ನಮ್ಮ ಇನ್ಸ್ಪೆಕ್ಟ್ರಿಗೂ ಭಾಳಷ್ಟು ಬಂದಿದ್ದಾವೆ. ಪುರಿ ತುಂಬ್ದಂಗೆ ತುಂಬ್ತಾರೆ ಸರ್ ಸ್ಕೂಲ್ ಬಸ್ಗೆ ಅಂತ. ಹೌದಾ? ಸ್ಟ್ಯಾಂಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಯಾರಾದರೂ? ಇಲ್ಲ ಅಂತೀವಿ. ಚೆಕ್ ಮಾಡಲಾ? ಸ್ಟ್ಯಾಂಡಿಂಗ್ ಇದ್ದರೆ ಕೇಸ್ ಮಾಡಲಾ? ಮಂಜೇಗೌಡ್ರೆ, ರೇಣುಕ, ಸ್ಟ್ಯಾಂಡಿಂಗ್ ಯಾವುದಿಲ್ಲ, ಯಾವುದು ಇರಲ್ಲ. ಯಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ನನ್ನ ಹತ್ರ ಇದೆ, ಮೆಸೇಜ್ಗಳಿದ್ದಾವೆ, ತೋರಿಸ್ತೀನಿ ಬೇಕಿದ್ರೆ ಆಮೇಲೆ. ಕುರಿ ತುಂಬ್ದಂಗೆ ತುಂಬ್ತಾರೆ ಸರ್ ಸ್ಕೂಲ್ ಬಸ್ಗೆ ಹಾಗೆ ಅಂತ ಹೇಳ್ತಾರೆ. ಅದು ಬೇಡ. ನಿಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳಿ, ಬೇಕಿದ್ರೆ ಅಡಿಷನಾಗಿ ಒಂದು ಬಸ್ಸು ಬಿಡಲಿ, ನಿಮ್ಮ ರೂಟ್ಗಳಿಗೆ ಏನು ಮಾಡಿ, ಸ್ಟ್ಯಾಂಡಿಂಗ್ ಆದಷ್ಟು ಅವಾಯ್ಡ್ ಮಾಡಿ. ನಾನು DSP, ನಾನು ಇನ್ಸ್ಪೆಕ್ಟರ್ ಅಂತ ಹೆಂಗೆ ಗೊತ್ತಾಯ್ತದೆ? ಯೂನಿಫಾರ್ಮ್ ಹಾಕಿದ್ರೆ ತಾನೆ. ನೀವು ಅಷ್ಟೇ, ನೀವು ಎಲ್ಲ ಹಾಕಿರೋದೆಲ್ಲ ಕಾಕಿ. ಯು ಶುಡ್ ಪ್ರೌಡ್, ನಿಮಗೆ ಹೆಮ್ಮೆ ಇರಬೇಕು, ನಾವು ಹಾಕಿರೋದು ಕಾಕಿ ಅಂಥೇಳಿ. ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿದ್ರೆ ಅವ್ರಿಗೆ ಈ ಸೆಕ್ಸುವಲ್ ಹರಾಸ್ಮೆಂಟ್ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಗಳು ಭಾಳ ಬರ್ತಿದೆ. ಸಾಕಷ್ಟು ಕಡೆ ಡ್ರೈವರ್ಗಳೇ ಅರೆಸ್ಟ್ ಆಗಿದ್ದಾರೆ, ಡ್ರೈವರ್ಗಳಿಂದಲೇ ಅದು ಆಗಿದೆ. ಈಗ ನೀವೆಲ್ಲ ಒಂದು ಏಜ್ ದಾಟು ಬಂದಿರೋರು, ನಿಮಗೆಲ್ಲ ಒಂಥರ ಜವಾಬ್ದಾರಿ ಇರೋರು, ನಿಮಗೂ ಎಲ್ಲ ಹೆಣ್ಮಕ್ಳು ಇರ್ತಾರೆ, ಹೌದು ತಾನೆ? ಸೊ ನಿಮ್ಮ ಕೊಲೀಗ್ಸ್ಗೆ ಹೇಳಬೇಕು, ನೀವು ಮಾಡ್ತೀನಿ ಅಂತಲ್ಲ. ಯಾರಾದರೆ ಹೆಣ್ಮಕ್ಳಿಗೆ ಸರಿ ಮಾತಾಡಪ್ಪ ನೀನು, ಹೆಣ್ಮಕ್ಳಿಗೆ ಕಂಡ್ರೆ ಅದು ಗೊತ್ತಾಗ್ಬಿಡ್ತದೆ ಅವ್ರ ಕ್ಯಾರೆಕ್ಟರ್ಗಳು ಹೆಂಗಿರ್ತದೆ ಏನಂತ. ಸೊ ಅದ್ರ ಬಗ್ಗೆ ನಾವು ಎಲ್ಲ ಸ್ಕೂಲ್ಗಳಲ್ಲಿ ಪೋಕ್ಸೋ ಅಂತ ಸಪ್ರೇಟ್ ಆ್ಯಕ್ಟ್ ಇದೆ. ಅದು ಪೋಕ್ಸೋ ಆ್ಯಕ್ಟ್ ಬಗ್ಗೆ ನಾವು ಅವೇರ್ನೆಸ್ ಮಾಡ್ತಿದ್ದೀವಿ. ಸೊ ಹೆಣ್ಮಕ್ಳ ಬಗ್ಗೆನೇ ಭಾಳಷ್ಟು ಕೇರ್ ತೊಗೋತಿದ್ವಿ. ಅದಕ್ಕೆ ಸಂಬಂಧಪಟ್ಟ ಸ್ಕೂಲ್ಗಳವ್ರಿಗೆ, ಟೀಚರ್ಸ್ಗೆ ಕೂಡ ನಾವು ಅವೇರ್ನೆಸ್ ಮಾಡ್ತಿದ್ವಿ. ನಿಮಗೂ ಕೂಡ ಗೊತ್ತಿರಲಿ, ಅದೊಂದು ಸ್ಪೆಷಲ್ ಆ್ಯಕ್ಟ್ ಇದೆ. 20 ವರ್ಷ 30 ವರ್ಷ ಕನ್ವಿಕ್ಷನ್ ಆಗ್ತಾ ಇದೆ. ಅದರಲ್ಲಿ ಆ ಮಗು ಬಂದು ಹೇಳಿದ್ರೆ ಸಾಕು, ಆ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆ ಕೂಡ ಅರಿವು ಇರಬೇಕು. ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ನಾನು ಒಟ್ಟಾರೆ ಹೇಳಿದ್ದೆ, ಅದನ್ನ ಬಿಡಿಸಿ ಹೇಳಿರಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು. ಸ್ಕೂಲ್ ಬಸ್ಸು ಯಾವ ಕಲರ್ಲಿರಬೇಕು? ಇವತ್ತು ಯೆಲ್ಲೋ ಕಲರ್ ಇರಬೇಕು. ಆಮೇಲೆ ಬೇರೆ ಏನಿರಬೇಕು? ಯಾರಾದರೂ ಬಾಡಿಗೆಗೆ ಹೈರ್ ಮಾಡಿದರೆ ಬೇರೆ ಬಸ್ನ ಅದ್ರ ಮೇಲೆ ಬರೀಬೇಕು ಆನ್ ಡ್ಯೂಟಿ ಅಂತ, ಸ್ಕೂಲ್ ಡ್ಯೂಟಿ ಅಥವಾ ಆನ್ ಡ್ಯೂಟಿ ಅಂತ ಅದ್ರ ಮೇಲೆ ಲೇಬಲ್ ಇರಬೇಕು. ರೈಟ್? ಸ್ಪೀಡ್ ಗವರ್ನರ್ ಇರಬೇಕು. ಇದೆಯಾ ಎಲ್ಲರ ಹತ್ರ? ಕಿಟಕಿಗಳಿಗೆ ಗ್ರಿಲ್ಸ್ ಹಾಕಬೇಕು ಅಂತ ಹೇಳ್ತಾರೆ. ಹಾರಿಜಾಂಟಲ್, ಹೌದು. ಏನಕ್ಕೆ? ಮಕ್ಕಳು ತಲೆ ಆಚೆ ಹಾಕ್ಬಾರ್ದು, ಕೈ ಆಚೆ ಹಾಕ್ಬಾರ್ದು, ಅವ್ರ ಸೇಫ್ಟಿ ಬಗ್ಗೆ ಗ್ರಿಲ್ಸ್ಗಳನ್ನ ಹಾಕಬೇಕು. ಇದು ಸರ್ಕ್ಯುಲರು 2013 ಬಂದಿರುವಂಥದ್ದು, 2013ನೇ ಇಸ್ವಿಲಿ ಬಂದಿರತಕ್ಕಂಥ ಸರ್ಕ್ಯುಲರು. ಅದ್ರ ಮೇಲೆ ಮತ್ತೊಮ್ಮೆ ನಾವು ಬೆಳಕು ಚೆಲ್ತಾ ಇದ್ದೀವಿ, ನಿಮಗೆಲ್ಲ ಅವೇರ್ನೆಸ್ ಬರಲಿ ಹಾಗೆ ಅಂಥೇಳಿ. ಪ್ರತಿ ಸ್ಕೂಲ್ ಬಸ್ಸಲ್ಲಿ ಬೆಂಕಿಯನ್ನು ನಂದಿಸುವ ಉಪಕರಣ, ಏನು ಫೈರ್ ಎಸ್ಟಿಂಗ್ವಿಷರ್ ಅಂತ ಏನು ಹೇಳ್ತಾರೆ, ಅದನ್ನು ಇಟ್ಟಿರಬೇಕು. ಅಪ್ಪಿತಪ್ಪಿ ಏನಾದರೂ ಸರ್ಕ್ಯೂಟ್ ಆಯಿತು ಹಾಗೆ ಅಂತಂದರೆ ಅದನ್ನ ಇಟ್ಟಿರಬೇಕು. ಪ್ರತಿ ಬಸ್ ಮೇಲೆ ಅದು ಯಾವ ಸ್ಕೂಲ್ ಬಸ್ಸು ಮತ್ತು ಅದ್ರ ಕಾಂಟ್ಯಾಕ್ಟ್ ನಂಬರ್ ಏನಂತ ಬರೆದಿರಬೇಕು. ಇದೆ ಅಲ್ವಾ ಎಲ್ಲರದು? ಎಲ್ಲ ಸ್ಕೂಲ್ ಬಸ್ಗಳು ಬರೆದಿದ್ದೀರಿ. ಈಗ ಇಂಪಾರ್ಟೆಂಟು, ಶಾಲಾ ಮಕ್ಕಳ ಅವ್ರದ್ದು ಏನು ಬ್ಯಾಗ್ ಇರ್ತದಲ್ಲ, ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಇಡಲಿಕ್ಕೆ ಜಾಗ ಇರಬೇಕಂತ. ಇದು ಯಾರ ಬಸ್ಸಲ್ಲಿದೆ? ಇದೆಯಾ ಇಲ್ವಾ? ನಿಜ ಹೇಳಿ. ಇದೆ ಅಂತ ಹೇಳಿದ್ರೆ ಸುಳ್ಳು, ನಾನು ಚೆಕ್ ಮಾಡ್ತೀನಿ ಬಂದ. ಇಲ್ಲ ಅಂದರೆ ಮಾಡಿಸ್ಬೇಕು. ಇದು ಕಂಪಲ್ಸರಿ ಸರ್ಕಾರದ ಆದೇಶ ಆಗಿರುವಂಥದ್ದು ಮತ್ತು ಹೈಕೋರ್ಟ್ ಆರ್ಡರ್ ಆಗಿರುವಂಥದ್ದು. ಯಾಕೆಂದರೆ ಆ ಮಕ್ಕಳು ಆ ಬ್ಯಾಗ್ ಉರಿದು ಇನ್ನೊಂದು ಕೈಯಲ್ಲಿ ಲಂಚ್ ಬ್ಯಾಗ್ ಇಟ್ಕೊಳ್ಳೋದು, ಬ್ಯಾಲೆನ್ಸ್ ತಪ್ತಾರೆ ಹತ್ತುವಾಗ ಇಳಿಯುವಾಗ. ಅದನ್ನು ಒಂದು ಸೇಫ್ ಪ್ಲೇಸಲ್ಲಿ ಇಡೋ ಥರ ಅವ್ರಿಗೆ ಒಂದು ಜಾಗ ಸಪ್ರೇಟ್ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ ಒಬ್ಬರು ಅಟೆಂಡ್ ಇರಬೇಕು ಅಂತ. ನಿಮ್ಮ ಸ್ಕೂಲ್ ಬಸ್ಸಲ್ಲಿ ಒಬ್ಬರು ಅಟೆಂಡ್ ಇರ್ತಾರಾ? ಹತ್ಸೋದು ಇಳಿಸೋದೆಲ್ಲ ಅವರೇ ಮಾಡ್ತಾರಲ್ಲ, ರೈಟ್. ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ, ನಿಮ್ಮಲ್ಲಿ ಸೇಫ್ಟಿ ಮೆಜರ್ಸ್ ಇದೆಯಾ, ನೀವು ಸರಿ ಮಾಡ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅವ್ರ ಪೇರೆಂಟ್ಸು, ಮಕ್ಕಳು ಪೇರೆಂಟ್ಸ್ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಅಥವಾ ಪೋಷಕರಾಗ್ಬೋದು, ಅಥವಾ ಯಾರಾದರೂ NGOದವ್ರು ಬಂದು ನಾವು ಚೆಕ್ ಮಾಡ್ತೀವಿ ಅಂದರೆ ನೀವು ಅವ್ರಿಗೆ ಅವಕಾಶ ಕೊಡಬೇಕು. ಇವಾಗ ನೀನು ಯಾರು, ನಾನು ಚೆಕ್ ಮಾಡೋ ಬಿಡಲ್ಲ, ನೀನು ಹತ್ಸಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಪೇರೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಸೇಫ್ಟಿ ದೃಷ್ಟಿಯಿಂದ ಬಸ್ ಹೆಂಗಿದೆ ಅಂತ ನೋಡೋ ಅಧಿಕಾರ ಅವ್ರಿಗಿದೆ. ಅವ್ರು ಬಂದರೆ ನೋಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಒಬ್ಬ ಡ್ರೈವರ್ಗೆ 1 ವರ್ಷದಲ್ಲಿ ಸಿಗ್ನಲ್ ಜಂಪ್ 2 ಸಾರಿ, ಅಂದರೆ ರೆಡ್ ಲೈಟ್ ಬಂದ ಮೇಲೆ ಹೋಗಿರುವಂಥದ್ದು 2 ಸಾರಿ ಸಿಗ್ನಲ್ ಜಂಪು, ಮತ್ತು ಲೇನ್ ಡಿಸಿಪ್ಲಿನ್ಗಳು ಅದರಲ್ಲಿ 2 ಕೇಸಸ್ ಆಗಿದ್ರೆ, 2 ಸಾರಿ ನೀವು ಪೆನಾಲ್ಟಿ ಕಟ್ಟಿದರೆ ಅವ್ರಿಗೆ ಸ್ಕೂಲ್ ಬಸ್ ಡ್ರೈವರ್ ಆಗಲಿಕ್ಕೆ ಅರ್ಹತೆ ಇಲ್ಲ, ಆಯಿತಾ? ಅವ್ರನ್ನ ತೆಗೆದಾಕ್ಬೋದು ಅಂತ. ದೆನ್ ಇನ್ನೊಂದು ಇಂಪಾರ್ಟೆಂಟು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಗಿದ್ದರೆ, ಕುಡಿದು ಗಾಡಿ ಓಡಿಸಿ, ಕುಡಿದು ನಿಮ್ಮ ಬಸ್ ಓಡಿಸಿ ಕೇಸ್ ಆಗಿತ್ತು ಅಂತಂದರೆ
ಅಥವಾ ಓವರ್ ಸ್ಪೀಡ್ ಕೇಸ್ ಆಗಿತ್ತು ಅಂದರೆ 1 ವರ್ಷದಲ್ಲಿ 1 ಸಾರಿ ಆಗಿತ್ತು ಅದು ಪೆನಾಲ್ಟಿ ಅಂದರೆ ನಿಮಗೆ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ. ಅರ್ಥ ಆಯ್ತಾ? ಇದಿಷ್ಟು ನಿಮ್ಗೆ ಇರಬೇಕಾದಂಥ ಅರ್ಹತೆಗಳು. ಇದು ಯಾರಿಲ್ಲ ಬೇರೆ ಏನಾದರೂ ಜಾಬ್ ನೋಡ್ಕೊಂಬಿಡಿ. ಇದರಲ್ಲಿ ಇತ್ತು ಅಂದರೆ ನಾವಾಗಿ ಹುಡುಕಿ ನಿಮ್ಮನ್ನು ತೆಗೆಸೋದು ಬೇಡ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಈಗ ಇನ್ನೊಂದು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ಪ್ರತಿ ಡ್ರೈವರ್ ಬಗ್ಗೆ ಕನ್ಸರ್ನ್ ಪೊಲೀಸ್ ಸ್ಟೇಷನಿಂದ ಸರ್ಟಿಫಿಕೇಟ್ ತೊಗೋಬೇಕು. ಅವರು ಹೆಂಗೆ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಅವ್ರ ಗುಣ ನಡತೆ ಬಗ್ಗೆ ಹೆಂಗೆ ಸರ್ಟಿಫಿಕೇಟ್ ತೆಗಿತಾರೆ, ಅವ್ರಿಗೆ ಹಿಂದೆ ಯಾವ್ದಾರ ಕೇಸ್ ಇತ್ತ ಏನು ಇರ್ತಾ ಅಂತೇಳಿ ಈಗೆಲ್ಲ ಪ್ರೈವೇಟ್ ಫರ್ಮ್ಗಳು ತೊಗೋತಿದ್ದಾರೆ. ಆ ಥರ ಎಲ್ಲ ಶಾಲೆಗಳು ಕೂಡ ನಮ್ಮ SP ಆಫೀಸ್ಗೆ ಅಪ್ಲಿಕೇಶನ್ ಕೊಟ್ಟು ಅವ್ರ ಮೇಲೆ ಯಾವುದಾದ್ರೂ ಪ್ರೀವಿಯಸ್ ಕೇಸ್ ಇತ್ತಾ ಇಲ್ಲ ಅಂತೇಳಿ ಅದೊಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಇದೆ. ಸೊ ಅದನ್ನು ಮಾಡಲಿಕ್ಕೆ ಹೇಳ್ತೀವಿ. ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೀರಾ ಎಲ್ಲರೂ? ಗ್ಯಾರಂಟಿ. ಬರೀ ಬಾಕ್ಸ್ ಇರ್ತದೆ, ಒಳಗೇನೈತೆ? ಹಾಂ, ಏನೆಲ್ಲ ಇಟ್ಟಿರ್ತೀರಾ? ಬ್ಯಾಂಡೇಜ್ ಮಾಡೋವಂಥದ್ದು, ಆಯಿಂಟ್ಮೆಂಟ್ ಹಾಕೋಂಥದ್ದು, ಪೌಡರು, ಟಿಂಚರ್ ಏನಿರ್ತದೆ ಅದು ಹಾಕಬೇಕು. ಜೊತೆಗೆ ಯಾರ್ಯಾರು ಮಾಡಿದಿರೋ ಗೊತ್ತಿಲ್ಲ, ಮಾಡಿಲ್ಲ ಅಂದರೆ ನೀವೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತೊಗೋಬೇಕು. ನೀವು ಮತ್ತು ನಿಮ್ಮ ಅಟೆಂಡರ್ಸ್ಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲಿಕ್ಕೆ ನಾವೆಲ್ಲ ಸ್ಕೂಲ್ಗಳಿಗೂ ನಾವು ತಿಳುವಳಿಕೆ ಕೊಡ್ತೀವಿ. ಅಟ್ಲೀಸ್ಟು ಹೆಂಗೆ ಬ್ಯಾಂಡೇಜ್ ಕಟ್ಟಬೇಕು, ಏನು ಮಾಡಬೇಕು ಅಂತ ಫಸ್ಟ್ ಏಡ್ ಟ್ರೈನಿಂಗ್ಗಳು ನಿಮಗೂ ಕೂಡ ಇರಬೇಕು. ಯಾಕೆಂದರೆ ಇಲ್ಲಿಂದ ನಿಯರೆಸ್ಟ್ ಹಾಸ್ಪಿಟ್ಲು ತಲುಪೋರಿಗೆ ಗೋಲ್ಡನ್ ಅವರ್ ಅಂತಾರೆ. ಅದು ನೀವೇನು ಮಾಡಿರ್ತೀರಾ ಎಷ್ಟೋ ಜೀವಗಳನ್ನ ಉಳಿಸ್ಬೋದು. ಅದು ಸೊ ಇಂಪಾರ್ಟೆಂಟು. ಪ್ಯಾನಿಕ್ ಆಗುವಂಥದ್ದಿಲ್ಲ, ನೀವೇನು ಉದ್ದೇಶಪೂರ್ವಕವಾಗಿ ಏನೂ ಮಾಡಲ್ಲ. ಅಪ್ಪಿತಪ್ಪಿ ಆಯಿತು ಅಂದರೆ ಹೊಡ್ಕೊಂಡು ಹೊಟ್ಟೋಗ್ತಾರೆ, ಅದು ಭಾಳ ದೊಡ್ಡ ಅಪರಾಧ. ಅದು ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ. ಈಗ ಹೊಸ ಆ್ಯಕ್ಟಲ್ಲಿ ಅದಕ್ಕೆ 10 ವರ್ಷ ಪನಿಷ್ಮೆಂಟ್ ಇದೆ. ಅದಿನ್ನೂ ಅಂಡರ್ ಡಿಸ್ಕಷನ್ ಇದೆ. 10 ವರ್ಷ ಪನಿಷ್ಮೆಂಟ್ ಇದೆ ಹಿಟ್ ಆ್ಯಂಡ್ ರನ್ನು. ನಿಮ್ಗೆ ಅಪ್ಪಿತಪ್ಪಿ ಆಕ್ಸಿಡೆಂಟ್ ಆಯಿತು, ಇದು ಆಕ್ಸಿಡೆಂಟೇ. ಅದು ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಭಯಪಟ್ಟು ಹೆದರ್ಕೊಂಡು ಹೋದರೆ ತಪ್ಪಿಸ್ಕೋಕ್ಕಂತೂ ಸಾಧ್ಯ ಇಲ್ಲ. ನಾವು ಹಿಡಿತೀವಿ. ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಬಿಫೋರ್ ದಟ್ ಸಾಧ್ಯ ಆದರೆ ಫಸ್ಟ್ ಏಡ್ ಮಾಡಬೇಕು. ನಿಮ್ಮನೆ ಮಕ್ಕಳಾಗಿರ್ಬೋದು, ಬೇರೆಯವ್ರ ಮನೆ ಮಕ್ಕಳಾಗಿರ್ಬೋದು, ಎಲ್ಲ ಮಕ್ಕಳೇನೆ ಅವರು. ಎಲ್ಲರೂ ಬಂದಿರ್ತಾರೆ. ನೀವು ಜವಾಬ್ದಾರಿಯಿಂದ ಆ ಕೆಲಸನ ನಿಭಾಯಿಸ್ಬಿಟ್ರೆ ಸಮಸ್ಯೆಗಳು ಬರೋದಿಲ್ಲ. ಈಗ ಸಾಹೇಬರು ಹೇಳಿದ್ರು, ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅಂತ ಹೇಳ್ತಾರೆ. ಅದರಲ್ಲೂ ಬಸ್ಸಲ್ಲೂ ಸಹ ಮೇಲು ಫೀಮೇಲ್ ಅಂತ ಮಕ್ಕಳಿರ್ತಾರೆ. ಅದು ಚಿಕ್ಕ ಹುಡುಗಿ ಇಬ್ಬರು ಇರ್ತಾರೆ. ಅವ್ರವ್ರ ಮಧ್ಯೆ ಸಹ ಬೇರೆ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ. ನಿಮಗೆ ಅದು ಗೊತ್ತಿರುತ್ತೆ ಎಷ್ಟೋ ವಿಚಾರಗಳು ಡ್ರೈವರ್ಸ್ಗಳಿಗೆ. ಅಲ್ಲಿ ಗೊತ್ತಿದ್ದಾಗ ಏನು ಮಾಡ್ತಾರೆ, ನೀವು ಅದನ್ನ ತಿಳ್ಕೊಂಡು ಪೇರೆಂಟ್ಸ್ಗೋ ಅಥವಾ ಟೀಚರ್ಸ್ಗೋ ಅದನ್ನ ತಿಳಿಸ್ಬೋದು. ಯಾಕಂದರೆ ಅಲ್ಲಿ ಮಕ್ಕಳು ಕೆಲವೊಂದು ವಿಚಾರ ಹೇಳ್ಕೊಂಡಿರೋದಿಲ್ಲ, ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಿರುತ್ತೆ. ಈಗ 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಮತ್ತು 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇರ್ತೀರಾ, ಬಸ್ಸಲ್ಲಿ ಏನೇನು ನಡೀತೈತೆ ಅಂತ ನಿಮಗೆ ವಿಚಾರನೂ ಗೊತ್ತಿರ್ಬೋದು. ಆ ಥರ ಏನೋ ಸೂಕ್ಷ್ಮತೆಗಳು ಇದ್ದಂದರೆ ನೀವು ಟೀಚರ್ಸ್ಗೆ ಹೇಳ್ಬೋದು, ಪೇರೆಂಟ್ಸ್ಗೆ ಹೇಳ್ಬೋದು. ಅಥವಾ ಸಿವಿಯರ್ ಇಶ್ಯೂಸ್ ಏನೋ ಇತ್ತಂದರೆ ನಮ್ಮ ಪೊಲೀಸ್ನವ್ರಿಗೂ ಸಹ ನೀವು ತಿಳಿಸ್ಬೋದು. ಆ ಥರ ಏನಾದ್ರು ಇಶ್ಯೂಸ್ ಇದ್ದರೆ ನಾವು ಅದನ್ನ ಅಟೆಂಡು ಮಾಡ್ತೀವಿ.